ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಇವ್ರು ಮಾಡೋ ರಂಪಾಟ ಒಂದ ಎರಡ. ಇವರೊಬ್ರು ಮಗ್ಳಿಗೆ ತಕ್ಕಂಗೆ ಆಡ್ತಾರೆ. ಅನ್ನ ಮಾಡ್ತಿದ್ದಾಳೆ. ಮೆತ್ತಿಗೆ ಎಲ್ಲ ನಿನ್ನಿಂದನೇ. ಏನು ಭಾರಿ ಅನ್ನ ಮಾಡೋಕ್ಕೆ ಗೊತ್ತಾ ನಿಮಗೆ? ಗೊತ್ತು. ನಿಂಗೇನು ಗೊತ್ತು ಅಂತ ನಂಗೆ ಗೊತ್ತಾಯ್ತಲ್ಲ. ಇವಾಗ ಅನ್ನ ರೆಡಿ ಆಗ್ತಿದೆ ತಾನೇ? ಹಪ್ಪಳನೂ ಉರಿತಿದ್ದಾಳೆ ಅನ್ಸುತ್ತೆ. ಇಷ್ಟೊತ್ತು ನಿನ್ನ ಹಪ್ಪಳ ಮಾಡಿಟ್ಟಿದ್ಲಲ್ಲ, ಇನ್ನು ಮಾತಾಡಿದ್ರೆ ನಮ್ಮನ್ನು ಹುರಿದು ಬಿಡ್ತಾಳೆ ಅಷ್ಟೇ. ಮೆತ್ತಿಗೆ ತಡಿ ಎಲ್ಲ ರೆಡಿ ಮಾಡಿಬಿಡ್ಲಿ, ಇಲ್ಲಾಂದ್ರೆ ಅದಕ್ಕೂ ಬಯಸ್ಕೋತೀಯ. ಊಟಕ್ಕೆ ಬನ್ನಿ. ತಮ್ಮನ ಇನ್ನೊಂದ್ಸಲ ತಮ್ಮ ಅಂದ್ರೆ ಬಾಯಿ ಮೇಲೆ ಬರೆ ಹಾಕ್ತೀನಿ ನೋಡು. ತಮ್ಮ ಅಂತೆ ತಮ್ಮ. ನನ್ನ ತಮ್ಮಂಗೆ ಊಟ ಕೊಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಹೋಗು. ಎಷ್ಟೇ ಜಂಬ ನಿನ್ಗೆ. ಪಾಪ ನೀನ್ ಇಲ್ಲಿ ಊಟ ಮಾಡಿದ್ಯೋ ಇಲ್ವೋ ಅಂತ ಅಷ್ಟು ದೂರದಿಂದ ಅಡ್ಗೆ ಮಾಡ್ಕೊಂಡು ಹೊತ್ಕೊಂಡು ಬಂದ್ರೆ ನಕ್ರ ಮಾಡ್ತೀಯಾ? ಸುಮ್ನೆ ಊಟ ಮಾಡು. ನಾನು ಊಟ ಮಾಡಲ್ಲ. ಏನ್ ನೀನು ಬಂದಾಗಿಂದ ಬರೀ ಬೈತಿದ್ಯಾ ಅಲ್ವಾ? ಇನ್ನೇನ್ ಮಾಡ್ಬೇಕು? ನೀವಿಬ್ರು ಸೇರ್ಕೊಂಡು ಮಾಡಿದಿರಲ್ಲ, ಇವಾಗ ಊಟ ಮಾಡ್ತೀಯೋ ಇಲ್ವೋ? ನಾನು ಊಟ ಬೇಡ ಅಂದ್ರೆ ಬೇಡ. ಊಟ ಮಾಡಲ್ವಾ? ಇಷ್ಟಾಟ ಮಾಡ್ತೀಯಾ? ಮಾಡ್ತೀನಿ ಇರು. ಊಟ ಮಾಡೆ, ಊಟ ಮಾಡು, ಊಟ ಮಾಡು. ನೀವೇ ನೋಡ್ತಾ ಇದ್ದೀರಾ, ನಿಮ್ ಬಾಯಿಗೂ ಹಾಕ್ಬೇಕಾ? ಬೇಡ. ಊಟ ಮಾಡೇ ಮಾರಾಯ್ತಿ. ಯಾಕೆ ಹಿಂಸೆ ಮಾಡ್ತಿದ್ಯಾ? ನಾನಲ್ಲ ಹಿಂಸೆ ಮಾಡ್ತಾ ಇರೋದು, ನೀನು. ನಂಗೆ ಊಟ ಬೇಡ. ಹಂಗಾದ್ರೆ ಹಸು ಕರುಗಳ ಜೊತೆ ಹುಲ್ಮೆ ಹೋಗು. ಹುಲ್ ಮೇಯ್ಕೊಂಡೆ ಬದುಕು. ಹುಲ್ಮೇಯೋದಂದ್ರೆ? ಅಯ್ಯೋ ಪ್ಲೀಸ್, ಸ್ವಲ್ಪ ಜಗಳಾಡೋದನ್ನ ನಿಲ್ಲಿಸ್ತೀರಾ? ಪ್ರಾರ್ಥನಾ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ಕಂಟ್ರೋಲ್ ಯುವರ್ ಸೆಲ್ಫ್. ನೀವು ನನಗ್ ಬುದ್ಧಿ ಹೇಳಕ್ ಬರ್ಬೇಡಿ. ಸಾಧ್ಯವಾದ್ರೆ ನಿಮ್ ಮಗಳಿಗೆ ಹೇಳಿ. ಆಯ್ತಮ್ಮ, ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೋ, ಇಲ್ಲಾಂದ್ರೆ ಮನ್ಸು ಹಾಳಾಗತ್ತೆ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಬಾ ಕೂತ್ಕೋ, ಊಟ ಮಾಡು. ಕೂತ್ಕೋ.
ಊಟ ಮಾಡು. ಬಾಕಂದ ನೀನು ಊಟ ಮಾಡು. ಇಲ್ಲ, ನಾನು ಊಟ ಮಾಡಲ್ಲ. ಅಮ್ಮ ಹೇಳಿದಾಳೆ ಹಸು ಕರು ಜೊತೆ ಉಳ್ಮೇಬೇಕು ಅಂತ. ಸರಿ ಆಯ್ತು, ನೀನ್ ಫಸ್ಟ್ ಊಟ ಮಾಡು, ಆಮೇಲೆ ನಾನು ನಿನ್ನ ಹಸು ಕರು ಹತ್ರ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಪ್ರಾಮಿಸ್? ಪ್ರಾಮಿಸ್. ಗಾಡ್ ಪ್ರಾಮಿಸ್? ಗಾಡ್ ಪ್ರಾಮಿಸ್ ಮಾ. ಏನ್ ಗಾಡ್ ಪ್ರಾಮಿಸು? ಇವಾಗ ಅವಳನ್ನ ದನ ಮೇಯೋ ಕಡೆ ಕರ್ಕೊಂಡು ಹೋಗ್ತೀರಾ? ಹೌದು, ಇದುವರೆಗೂ ನನ್ನ ಮಗಳು ದನ ಕರು ಎಲ್ಲ ಹೇಗ್ ಮೇಯುತ್ತೆ ಅಂತ ನೋಡೇ ಇಲ್ಲ. ನೋಡ್ಲಿ. ಅದೇ ಅಪ್ಪ. ಅದೇನಾ ಬಿಟ್ಟ ಅಂದ್ರೆ? ಇವಾಗ ಯಾರು ಮಾತಾಡೋ ಹಾಗಿಲ್ಲ, ಮೌನವಾಗಿ ಊಟ ಮಾಡ್ಬೇಕಷ್ಟೆ. ಪ್ರಾರ್ಥನಾ, ನೀನು ಮಗಳೇ, ಇವಾಗ ನೀನು ಬೇಗ ಬೇಗ ಊಟ ಮಾಡಿದ್ರೆ ನಿನ್ನ ಹಸು ಮೇಯಿಸೋ ಕಡೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಡನ್. ಮೇಡಮ್, ನಿಜವಾಗ್ಲೂ ಕರ್ಕೊಂಡು ಹೋಗ್ತಿದ್ದೀರಾ? ಹ್ಞೂ ಪುಟ್ಟ. ನಿಜವಾಗ್ಲೂ? ಲೇ, ಏನೇ ನಿಂದು? ಇವಾಗ ಕರ್ಕೊಂಡು ಹೋಗ್ತಿದಾರ ತಾನೆ, ಸ್ವಲ್ಪ ಸುಮ್ನಿರ್ಬಾರ್ದಾ? ನೀನ್ ಸುಮ್ನಿರು. ನಾನ್ ಯಾಕೆ ಸುಮ್ನಿರ್ಬೇಕು? ನಿನ್ ತಾಳಕ್ ತಕ್ಕಂಗ್ ಕುಣಿಯಕ್ಕೆ ನಾನೇ ನಿಮ್ಮ ಅಪ್ಪನ? ಆಯ್ತು, ಇವಾಗ ಯಾರು ಜಗಳ ಮಾಡೋ ಹಾಗಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನಿಜವಾಗ್ಲೂ ನಿಮ್ ತಲೆ ಕೆಟ್ಟಿದೆ. ಅಲ್ಲ, ಇರೋ ಕೆಲಸ ಎಲ್ಲ ಬಿಟ್ಟು ದನ ಮೇಯದನ್ನ ತೋರ್ಸಕ್ ಕರ್ಕೊಂಡು ಹೋಗ್ತಿದಿರಲ್ಲ, ನೋಡಿ ಜನ ನಗಲ್ವಾ? ನಗ್ಲಿ, ಸೋ ವಾಟ್? ಬೇರೆಯವ್ರಿಗೋಸ್ಕರ ನಾವು ಬದುಕಕ್ಕಾಗಲ್ಲ. ನನ್ನ ಮಗಳಿಗೆ ಎಲ್ಲ ಗೊತ್ತಿರಬೇಕು. ದನ ಹೇಗ್ ಮೇಯತ್ತೆ ಅನ್ನೋದ್ರಿಂದ ಹಿಡಿದು ಏರೋಪ್ಲೇನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರವರೆಗೂ ಎಲ್ಲ ಗೊತ್ತಿರಬೇಕು. ಸರಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಮನೆಗೆ ಹೊರಡ್ತೀನಿ. ಬಾಯ್. ನನ್ಗೆ? ನಿನ್ಗೂ ಬಾಯ್. ತಮ್ಮಂಗೆ? ತಮ್ಮನ್ ಬಾಯ್? ಒಂದ್ ಬಾಯ್ ಹೇಳ್ಬಿಡು, ಏನಾಗತ್ತೆ? ಆಯ್ತಮ್ಮ ತಾಯಿ, ನಿನ್ ತಮ್ಮನ್ಗೂ ಬಾಯ್. ನಡಿ. ಇವತ್ತೇ ಫೋನ್ ಮಾಡಿ ಅಪ್ಪನಿಗೆ ಬರಕ್ ಹೇಳ್ಬೇಕು, ಇಲ್ಲಾಂದ್ರೆ ಇವಳನ್ನ ಕಂಟ್ರೋಲ್ ಮಾಡಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಛೇ, ಎಷ್ಟು ಅತಿ ಆಡ್ತಾಳೆ. ಅಲ್ಲಿ ನೋಡಕ್ಕಂತ, ಅಲ್ಲಿ ಹಸು ಕರು ಎಲ್ಲ ಹುಲ್ಲು ತಿಂತಾ ಇದೆಯಲ್ಲ, ಅದನ್ನೇ ಮೇಯೋದು ಅನ್ನೋದು. ತಡಿ, ಕಾರ್ ನಿಲ್ಲಿಸ್ಬಿಟ್ಟು ನೀನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹಂಗ ಮುತ್ತ, ನೀನು ನೋಡು, ಅಲ್ಲಿ ಹಸು ಇದೆಯಲ್ಲ ಅದನ್ನೇ ಕೌ ಅಂತ ಅನ್ನೋದು, ಅದು ಹುಲ್ ತಿಂತಿದೆಯಲ್ಲ ಅದನ್ನೇ ಮೇಯೋದು ಅಂತ ಅನ್ನೋದು. ಅರ್ಥ ಆಯ್ತಾ? ಅಪ್ಪ, ಈ ತಮ್ಮ ಮಾತಾಡಲ್ಲ. ಕಂದ, ಅವನಿಗೆ ಸ್ವಲ್ಪ ಟೈಮ್ ಬೇಕಮ್ಮ. ನೀನು ಎಲ್ಲದಕ್ಕೂ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಸದ್ಯಕ್ಕೆ ನೀನು ಮಾತ್ರ ಹಸು ಮೇಯ್ದು ನೋಡಿದ್ರೆ ಸಾಕು. ಅವನಿಗಿದೆಲ್ಲ ಈಗಲೇ ಅರ್ಥ ಆಗಲ್ಲ ಪುಟ. ಸರಿ. ಆದ್ರೂ ಬರೀ ಹುಲ್ಲೇನ ತಿನ್ನೋದು? ಬರೀ ಹುಲ್ಲು ಅಷ್ಟೇ ಅಲ್ಲ ಕಂದ, ವೆಜಿಟೇರಿಯನ್ ಫುಡ್ ಎಲ್ಲ ತಿನ್ನತ್ತೆ. ಹುಲ್ಲು, ಸೊಪ್ಪು, ಬಾಳೆಹಣ್ಣು, ಹೀಗೆ ನ್ಯಾಚುರಲ್ ಆಗಿ ಏನೇನು ಸಿಗತ್ತೋ ಎಲ್ಲ ತಿನ್ನತ್ತೆ. ನಾವು ಅನ್ನ ಕೊಟ್ರೆ ಅದನ್ನು ತಿನ್ನತ್ತೆ. ಹಂಗ ನಾವು ಇಲ್ಲಿಗೆ ಬರುವಾಗ ಅದಕ್ಕೆ ಅನ್ನ ತಗೊಂಡ್ಬರ್ಬೇಕಾಗಿತ್ತಲ್ವಾ? ಸುಮ್ಮನೆ ಯಾಕೆ ಕಂದ, ಅದು ಜಾಸ್ತಿ ಹುಲ್ಲೆ ತಿನ್ನೋದು ಗೊತ್ತಾ? ಓ, ಹುಲ್ಲು ಅಂದ್ರೆ ಅದಕ್ಕೆ ಫೇವ್ರೇಟಾ? ಹಾ, ಹಂಗೆ. ಈಗ ಹಸುಗಳೆಲ್ಲ ಗ್ರೀನ್ ಕಲರ್ ಹುಲ್ ತಿನ್ನತ್ತೆ, ಆಮೇಲೆ ವೈಟ್ ಕಲರ್ ಹಾಲು ಕೊಡತ್ತೆ. ಹಂಗ ಅದಕ್ಕೆ ಹಾಲು ಎಲ್ಲಿಂದ ಸಿಗುತ್ತೆ? ಅಯ್ಯೋ, ಅದಕ್ಕೆ ಹಾಲು ಎಲ್ಲಿಂದನೂ ಸಿಗಲ್ಲ ಪುಟ. ಹಾಲು ಅದೇ ಕೊಡತ್ತೆ. ಇವಾಗ ನಾವೆಲ್ಲ ಕುಡಿತೀವಲ್ಲ ಹಾಲು, ಅದು ಹಸು ಹಾಲೆ ಗೊತ್ತಾ? ಅಲ್ಲಪ್ಪ, ಅಮ್ಮ ಅಂಗಡಿಯಿಂದ ತರೋದು ಹಾಲು. ಅಯ್ಯೋ, ನಿಮಗ್ ಗೊತ್ತೇ ಇಲ್ಲ. ಕಂದ, ನಿಂಗೆ ಪುಣ್ಯಕೋಟಿ ಕತೆ ಗೊತ್ತಾ? ಗೊತ್ತು. ಅದರಲ್ಲಿ ಪುಣ್ಯಕೋಟಿ ಹುಲಿರಾಯಂಗ್ ಹೇಳ್ತಾಳಲ್ಲ, ನಾನು ನನ್ನ ಕರುಗೆ ಹಾಲು ಕೊಟ್ಟು ಬರ್ತೀನಿ ಅಂತ. ಆಗ ತನ್ನ ಹಾಲನ್ನೇ ಕರು ಕೊಟ್ಟಿದ್ದು, ಗೊತ್ತಾಯ್ತಾ? ಹಂಗ ಅದು ಅಂಗಡಿಯಿಂದ ತಗೊಂಬಂದ್ ಕೊಟ್ಟಿದ್ದಾಳಲ್ವಾ? ಅಯ್ಯೋ ಅಲ್ಲ ಕಂದ, ನಿನಗೆ ಹೇಗೆ ಹೇಳಿ? ಈಗ ಎಲ್ಲ ಪುಟ್ಪುಟಾಣಿ ಮಕ್ಕಳು ಅಮ್ಮನ ಹಾಲು ಕುಡಿತಾರಲ್ಲ. ಏನು? ನೀನು ಯಾವ ಪುಟ್ಟ ಮಗುನು ನೋಡೇ ಇಲ್ಲ. ಈಗ ಎಲ್ರಿಗೂ ಅಮ್ಮ ಇರ್ತಾರಲ್ವಾ, ಹಾಗೆ ಎಲ್ಲ ಪ್ರಾಣಿಗಳಿಗೂ ಅಮ್ಮ ಇರ್ತಾರೆ. ಈಗ ಅಲ್ಲಿ ನೋಡಲ್ಲಿ, ಅಲ್ಲಿದೆಯಲ್ಲ, ಅದು ಅಮ್ಮ ಹಸು.
ಇದು ಅದ್ರ ಮರಿ. ಎಲ್ಲ ಅಮ್ಮಂದ್ರು ಅವ್ರವ್ರ ಕಂದಮ್ಮಂಗೆ ಹಾಲು ಕೊಡ್ತಾರೆ ಗೊತ್ತಾ. ಈಗ ಹಸು ಹಾಲು ಅದ್ರ ಕರುಗೆ, ಮೇಕೆ ಹಾಲು ಅದ್ರ ಮರಿಗೆ, ಹೀಗೆ ಗೊತ್ತಾಯ್ತಾ. ಪಾಪ ನಾವು ಹಸು ಹಾಲು ಯಾಕೆ ಕುಡಿತೀವಿ? ಅದ್ರ ಕಂದಮ್ಮಗ್ ಬೇಕಲ್ವಾ? ಓಹೋ, ನಿಮ್ ತಲೆ ಹೀಗೆಲ್ಲ ಓಡ್ತಿದ್ಯೋ? ಏನು? ಏನಿಲ್ಲ ಕಂದ, ನೀನ್ ಹೇಳಿದ್ದು ನಿಜಾನೇ. ಹಸು ಹಾಲಿರೋದು ಕರುಗೆ. ಆದ್ರೆ ನಮ್ಗೆ ಕಾಫಿ ಮಾಡಕ್ಕೆ, ಟೀ ಮಾಡಕ್ಕೆ, ಮೊಸರು ಮಾಡಕ್ಕೆ, ಸ್ವೀಟ್ಸ್ ಮಾಡಕ್ಕೆ ಇದೆಲ್ಲದಕ್ಕೂ ಹಾಲು ಬೇಕಲ್ವಾ. ಅದಕ್ಕೆ ನಾವು ಹಸು ಹಾಲು ತಗೋತೀವಿ. ಹಂಗೆಲ್ಲ ಮಾಡಬಾರ್ದು. ಹಸು ಕರುಗಿಟ್ಟಿರೋ ಹಾಲು. ನಾನು ಇನ್ಮೇಲೆ ಹಾಲು, ಮೊಸರು, ಸ್ವೀಟ್ಸು ಏನೂ ತಿನ್ನಲ್ಲ. ಪಾಪ ಕರುನೇ ಹಾಲು ಕುಡಿಲಿ. ಅಯ್ಯೋ ಕಂದ, ಹಾಲಾಗೆಲ್ಲ ಬೇಗ ಮುಗ್ದೋಗಲ್ಲ ಕಣೋ, ಇನ್ನು ತುಂಬಾ ವರ್ಷ ಇರತ್ತೆ. ಹಸು ದಿನಾಗ್ಲೂ ಹುಲ್ಲು ಸೊಪ್ಪು ಎಲ್ಲ ತಿಂತಿರತ್ತಲ್ವಾ, ಆಗ ಹಾಲಿನ್ನು ಜಾಸ್ತಿ ಆಗತ್ತೆ. ಹಂಗಾದ್ರೆ ಓಕೆ. ಸರಿ, ಇವಾಗ ಹಸು ಹೆಂಗ್ ಹುಲ್ ಮೇಯ್ಸತ್ತೆ ಅಂತೆಲ್ಲ ಗೊತ್ತಾಯ್ತಲ್ವಾ, ನಾವಿನ್ ಹೊಡೋಣ. ಇನ್ ಸ್ವಲ್ಪ ನೋಡ್ಬಿಟ್ಟು ಹೋಗೋಣವಾ? ಸರಿ ಕಂದ. ನನ್ನ ತಲೆ ಬಿಸಿ ಆಗ್ತಿದೆ ಚಿಂತು. ಅಲ್ಲ, ಹಿಂಗ ಹಠ ಮಾಡೋದು. ಒಂದ್ ಸಿಕ್ಕಿದ್ರೆ ಸಾಕು, ಅದರ ಸುತ್ತಾನೇ ಇರ್ತಾಳೆ. ಇವತ್ತು ಅವರಪ್ಪ ಆಫೀಸ್ಗೂ ಹೋಗದೆ ಮನೇಲೆ ಕೂತಿದ್ದಾಯ್ತು. ಇಷ್ಟು ಸಾಲದು ಅಂತ ತನ ಮೇಯದನ್ನ ತೋರ್ಸಕ್ ಕರ್ಕೊಂಡು ಹೋಗೋದಂತೆ. ಇದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಹೇಳು? ಅನ್ಸುತ್ತೆ ಕಣೆ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ಅವಳು ಹಠ ಮಾಡ್ತಾಳೆ ಅಂತ ಹೊಡೆಯೋದು ಬೈಯೋದು ಮಾಡಿದ್ರೆ ಹಠ ಇನ್ನೂ ಜಾಸ್ತಿ ಮಾಡ್ತಾಳೆ. ಬೇರೆ ಮಕ್ಕಳಿಗಾದ್ರೆ ಹೆದರ್ಸಿ ಬೆದರ್ಸಿ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಅರ್ಥನ ಕಂಡೀಷನ್ನೇ ಬೇರೆ ಅಲ್ವೇನೆ? ಏನೇ ಬೇರೆ? ನನ್ನ ಮಗಳು ಬೇರೆ ಮಕ್ಕಳ ತರನೇ ತಾನೆ. ಅವಳಿಗೆಂತ ಕೊರತೆ ಇದೆ? ತುಂಬಾ ದೊಡ್ಡ ಕೊರತೆನೇ ಇದೆಯಲ್ಲೇ. ಎಂಥದ್ದು ಇಲ್ಲ. ನಾನು ಅವಳಪ್ಪ ಅವಳು ಹೇಳ್ದಂಗೆಲ್ಲ ಕುಣಿತಾ ಇರ್ತಿರ್ತಾನೆ. ಇನ್ನೆಂತ ಕೊರತೆ? ಅವಳಿಗೆ ಸ್ವಲ್ಪ ಸುಖ ಸವಲತ್ತು ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತಷ್ಟೆ. ಏನೇ ಜಾಸ್ತಿ ಆಗಿದ್ರು ಅಪ್ಪ ಅಮ್ಮ ಇಬ್ಬರ ಜೊತೆನೂ ಇರೋ ಅದೃಷ್ಟ ಕೇಳ್ಕೊಂಬಂದಿಲ್ಲ ಅಲ್ವಾ ಅವಳು? ಮಿಲನ 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 ಮಿಲನ. ಏನೇ ಜಾಸ್ತಿ ಆಗಿದ್ರು ಅಪ್ಪ ಅಮ್ಮ ಇಬ್ಬರ ಜೊತೆನೂ ಇರೋ ಅದೃಷ್ಟ ಕೇಳ್ಕೊಂಬಂದಿಲ್ಲ ಅಲ್ವಾ ಅವಳು? ಇದು ಕೊಡ್ತೇನೆ ತಾನೆ? ನೋಡು, ನಾನು ಉಪದೇಶನೂ ಮಾಡ್ತಿಲ್ಲ, ಸಲಹೆನೂ ಕೊಡ್ತಾ ಇಲ್ಲ. ನನಗೆ ಸರಿ ಅನಿಸಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೆ. ಅಪ್ಪ ಅಮ್ಮಯಿಂದ ದೂರ ಇರೋ ಮಕ್ಕಳಿಗೆ ಅಪ್ಪ ಅಮ್ಮ ಅಟೆನ್ಷನ್ ಸಿಗಬೇಕು ಅಂತ ಹಠ ಬೆಳೆಯುತ್ತಂತೆ. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರಂತೆ. ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ರಾಮಾಯಣನೇ ಮಾಡ್ತಾರಂತೆ. ಈಗ ಅರ್ಥಂಗಾಗಿರೋದು ಅದೇ. ಹುಟ್ಟಿದಾಗಿಂದ ನಿನ್ನ ಜೊತೆ ಇದ್ಲು, ಆಮೇಲೆ ವೀಕೆಂಡ್ಸಲ್ಲಿ ಮಾತ್ರ ಅಪ್ಪನ ಜೊತೆ ಇದ್ಲು. ಇವಾಗ ನಿನ್ನನ್ನು ಬಿಟ್ಟು ಅಪ್ಪನ್ನು ಬಿಟ್ಟು ಹಾಸ್ಟೆಲಲ್ಲಿ ಒಬ್ಬಳೇ ಇದ್ದಾಳೆ. ಅಪ್ಪ ಅಮ್ಮನ ಬಿಟ್ಟು ಇದ್ದು ಅವಳ ಮನ್ಸಿಗೆ ಹೇಗಾಗಿರ್ಬಾರ್ದು ಹೇಳು? ನಾನು ಒಳ್ಳೆ ಅಮ್ಮ ಅಲ್ವಾ ಚಿಂತು? ನಾನು ಹಾಗೆ ಹೇಳಿದ್ನಾ? ನೀನು ಒಳ್ಳೆ ಅಮ್ಮ, ಭಾವ ಒಳ್ಳೆ ಅಪ್ಪ. ನೀವಿಬ್ರು ಜೊತೆಲಿದ್ರೆ ತಾನೆ ಅರ್ಥಂಗೆ ಒಂದು ಒಳ್ಳೆ ಬಾಲ್ಯ ಸಿಗೋದು. ಇಲ್ಲ ಅಂದ್ರೆ ಅವಳ ಬಾಲ್ಯ ಬಡವಾಗ್ಬಿಡುತ್ತೆ ಕಣೆ. ನಾನು ನೀನು ಇಬ್ರು ಅಪ್ಪ ಅಮ್ಮ ಜೊತೆಲೇ ಬೆಳೆದ್ವಿ ತಾನೆ.
ನಮಗೆ ಸಿಕ್ಕಿದ ಕಂಫರ್ಟು ಅವಳಿಗೆ ಸಿಕ್ತಿಲ್ಲ ಗೊತ್ತಾ. ನೋಡು, ನಮ್ಮ ಬಾಲ್ಯ ಜ್ಞಾಪಿಸ್ಕೊ, ಹಾಗೆ ನಿನ್ನ ಮಗಳ ಬಾಲ್ಯನೂ ಜ್ಞಾಪಿಸ್ಕೊ. ಆಗ ಅರ್ಥಂಗೆ ಏನು ಕೊರತೆ ಇದೆ ಅಂತ ನಿನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರಾರ್ಥನಾ, ನಿನ್ನನ್ನು ಹರ್ಟ್ ಮಾಡಬೇಕು ಅಂತ ನಾನು ಇದೆಲ್ಲ ಹೇಳಲಿಲ್ಲ ಕಣೆ. ಇದು ಅವಳ ವ್ಯಕ್ತಿತ್ವ ಬೆಳೆಯೋ ಸಮಯ. ನಮ್ಮ ಲೈಫು ಅವಳಿಗೆ ಅಫೆಕ್ಟ್ ಮಾಡಬಾರ್ದು ಅಲ್ವಾ? ನನ್ನ ಜೀವನದಲ್ಲಿ ನಾನು ಸೋತ್ ಹೋದೆ ಕಣೆ ಚಿಂತು, ಸೋತ್ ಹೋದೆ. ಪ್ರಾರ್ಥನಾ, ಅಳ್ಬೇಡ್ವೆ. ನಾನು ಇಷ್ಟೆಲ್ಲ ಹೇಳಿದ್ದು ನೀನು ಅಳಬೇಕು ಅಂತ ಅಲ್ಲ. ನನಗೊಂದು ಅರ್ಥ ಆಗ್ತಿಲ್ಲ, ಟೆನ್ಷನ್ ಆಗ್ತಿದೆ. ನೋಡು, ಟೆನ್ಷನ್ ಮಾಡ್ಕೋಬೇಡ. ನಾನು ಹೇಳೋದು ಕೇಳು. ಅರ್ಥಂಗೆ ಈಗ ಹೇಗಿದ್ರು ರಜಾ ಇದೆ. ಈ 2 ತಿಂಗಳು ನೀನು ಭಾವ ಆದಷ್ಟು ಜೊತೇಲಿರಿ. ಈಗ ಹೇಗಿದ್ರು ನಿನಗೆ ಭಾವ ಜೊತೆ ಕಂಫರ್ಟ್ ಲೆವೆಲ್ ಇದೆ. ಮೊದಲಿನ ಥರ ಅವ್ರ ಮುಖ ಕಂಡ್ರೆ ಆಗಲ್ಲ ಅಂತ ಏನೂ ಇಲ್ಲ ಅಲ್ವಾ? ನಿನ್ನ ಮಗಳಿಗೋಸ್ಕರ ನಿನ್ನ ಮನಸ್ಸನ್ನು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೆ. ಅವಳಿಗೋಸ್ಕರ ನಿನ್ನ ಲೈಫನ್ನು ಒಂಚೂರು ಚೇಂಜ್ ಮಾಡ್ಕೊ. ಇದೆಲ್ಲ ಮಾಡ್ತಿರೋದು ನೀನು ನಿನ್ನ ಮಗಳಿಗೋಸ್ಕರ. ಸ್ವಲ್ಪ ಯೋಚನೆ ಮಾಡು. ಚಿಂತು ಹೇಳ್ದಂಗೆ ಇರಕ್ಕಾಗುತ್ತಾ ನನಗೆ? ಹಿಂಗೆ ಮಾಡಿ, ಹಿಂಗೆ ಮಾಡಿ. ತಮ್ಮ ಇನ್ನೂ ಚಿಕ್ಕವನಲ್ವಾ, ಅವನಿಗಿದೆಲ್ಲ ಏನೂ ಅರ್ಥ ಆಗಲ್ಲ. ಹೌದಪ್ಪ, ನಿನ್ನ ಮುಂದೆ ಅವನಿನ್ನು ತುಂಬಾನೇ ಚಿಕ್ಕವನು. ಇವಾಗ ಇದೆಲ್ಲ ಸಾಕು, ಬಾ ಹೋಗಿ ಊಟ ಮಾಡೋಣ. ಊಟ ಮಾಡಕ್ಕೆ ಅಡ್ಗೆನೇ ಮಾಡಿಲ್ವಲ್ಲ? ಹೌದಲ್ವಾ? ಇವಾಗ ಏನಪ್ಪ ಮಾಡೋದು? ಮತ್ತೆ ಅಡ್ಗೆ ಮಾಡೋಣ ಅಂತ ಹೇಳ್ಬೇಡ ನೀನು. ಹೇಳಲ್ಲ. ಇವತ್ತು ನಂಗೂ ಸುಸ್ತಾಗಿದೆ, ಇಲ್ಲಾಂದ್ರೆ ಮಾಡ್ಬೋದಿತ್ತು. ಓಹೋ, ಇವಾಗ ಅಡ್ಗೆ ಮಾಡೋರಿದ್ರು ತಾವು? ಹೌದು. ಹೌದಂತೆ, ಮುದ್ದು. ಬಾ. ಮಿಲನ 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 ಮಿಲನ. ಏನ್ ಗೊತ್ತಾ, ಅಮ್ಮ ಮನೆಯಲ್ಲಿ ಅಡ್ಗೆ ಮಾಡುವಾಗ ರಾತ್ರಿನೂ ಅನ್ನನ ಸೇರಿಸ್ಬಿಟ್ಟೆ ಮಾಡೋದು. ಅದೇ ಇಲ್ಲಿ ಮಾಡಿದ್ಲಲ್ಲ ಮಧ್ಯಾಹ್ನ. ಅಲ್ವಾ? ಇದೊಂದೇ ನೋಡಿ ನೀನು ಕರೆಕ್ಟಾಗಿ ಹೇಳಿದ್ದು. ಸಾರು, ಅನ್ನ, ಪಲ್ಯ, ಹಪ್ಪಳ ಎಲ್ಲ ಇಲ್ಲೇ ಇದೆಯಲ್ಲೋ. ಸರಿ ಬಾ, ಬೇಗ ಊಟ ಮಾಡೋಣ. 1 ನಿಮಿಷ, ನಾವಿಬ್ರು ಕೈ ತೊಳ್ಕೊಂಬರ್ತೀವಿ. 1 ನಿಮಿಷ, ನೀವಿಬ್ರು ಕೈ ತೊಳ್ಕೊಳ್ಳೋದು ಬೇಕಾಗಿಲ್ಲ, ನೀನು ಒಬ್ಳು ತೊಳ್ಕೊಂಬ ಸಾಕು. ಅವ್ನಿಗೆ ಇವಾಗ ಊಟ ಕೊಡೋದು ಬೇಡ, ಅವ್ನು ಆಗ್ಲೇ ಮಲಗ್ಬಿಟ್ಟಿದ್ದಾನೆ ಗೊತ್ತಾ. ಇವಾಗ ಏನು ಮಾಡೋಣ ಅಂದರೆ ಅವನ್ನ ಇಲ್ಲೇ ಮಲಗಿಸಿರೋಣ. ನಾವು ಫಟಾಫಟ್ ಅಂತ ಊಟ ಮುಗಿಸ್ಬಿಟ್ಟು ನಾವು ಇವ್ನ ಜೊತೆ ಮಲ್ಕೊಳ್ಳೋಣ. ಓಕೆನಾ? ಡನ್. ಅದ್ ನಿಮ್ಗ, ನಂಗಲ್ವಾ? ಎಲ್ಲಾದ್ರೂ ಉಂಟಾ? ಇನ್ನೊಂದು ಮುದ್ದಾದ ಮಗಳಿಗೆ ಬಿಟ್ಟು ನಾನು ತಿನ್ನಕ್ಕಾಗತ್ತಾ? ಇದು ನಿನಗೇನೆ. ಆ ಮಾಡುದು. ಸೂಪರ್ ಆಗಿದೆ. ಹೌದಾ? ಮತ್ತೆ ಮಧ್ಯಾಹ್ನ ಯಾಕೆ ಅಷ್ಟೊಂದು ಗಲಾಟೆ ಮಾಡಿದೆ? ನನಗೆ ಊಟ ಬೇಡ, ಇದೆಲ್ಲ ಇಷ್ಟ ಇಲ್ಲ ಅಂತ ಜಂಬ ಮಾಡಿದ್ಯಾರೋ?
ಅದು ಅಕ್ಕ ಅಕ್ಕ ನಾನೆಲ್ಲ. ಅಕ್ಕ? ಅಬ್ಬಬ್ಬಾ, ನೀನು ಅಕ್ಕ ಆದ್ಮೇಲೆ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ. ಅಮ್ಮ ಇದ್ರೆ ಮಾತ್ರ ನಿಂದು ಈ ರಗಳೆ ಇಲ್ಲ. ಯಾಕೋ ಪುಟ್ಟ ಅಮ್ಮನ ಅಷ್ಟೊಂದು ಗೋಳೆ ಕೊಡೋದು? ಅದು ಅಮ್ಮ ಅಂದ್ರೆ ನನಗಿಷ್ಟ, ಅದಕ್ಕೆ. ಹೌದಾ? ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ನಿಮ್ಗೆ?